ಹಿಂದೂ ದೇವಾಲಯದಲ್ಲಿ ಮುಸ್ಲಿಂ ಸಂಪ್ರದಾಯದ ಆಚರಣೆ. ಹಿಂದೂ ದೇವಾಲಯದ ಆವರಣಕ್ಕೆ ಅಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ. ಅನ್ಯ ಕೋಮಿನ ಗುಂಪಿನಿಂದ ಚಾದರ್ ಚಡಾನ ಆಚರಣೆ ಮಾಡಿದ್ದಾರೆ. ಮರಣ ಹೊಂದಿದವರ ಸಮಾಧಿ ಅಲಂಕರಿಸುವಂತೆ ಅಲಂಕಾರ ಮಾಡಿದ್ದಾರೆ. ನೋಡಿ, ಹಿಂದೂ ದೇವಾಲಯದಲ್ಲಿ ಮುಸ್ಲಿಂ ಸಂಪ್ರದಾಯದ ಆಚರಣೆ ಯಾಕೆ ಈ ರೀತಿ ಮಾಡ್ತಾರೆ? ಕೋಮು ಸಾಮರಸ್ಯವನ್ನು ಹಾಳು ಮಾಡುವಂಥ ಪ್ರಯತ್ನನ ಇದು? ಧರ್ಮಗಳ ಮಧ್ಯೆ ಜಗಳ ಹಚ್ಚಲಿಕ್ಕೆ ಚಾದರ ಚಡನ ಆಚರಣೆ, ಅದು ಮುಸ್ಲಿಂ ಸಮುದಾಯಕ್ಕೆ ಸೇರಿತ್ತು. ಮರಣ ಹೊಂದಿದವರ ಸಮಾಧಿ ಅಲಂಕರಿಸುವಂತೆ ಅಲಂಕಾರ ಮಾಡಿದ್ದಾರೆ. ಶ್ರೀ ಸಿದ್ದರಾಮೇಶ್ವರ ದೇವಾಲಯದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಕೊಡಗಿನ ಇತಿಹಾಸ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ದೇವಾಲಯ ಇದು. ವಿರಾಜಪೇಟೆಯ ಮಾಲ್ದಾರೆ ಮತ್ತೂರು ಬಳಿಯ ದೇವಸ್ಥಾನ. ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿದೆ ಇದು ದೇವಸ್ಥಾನ. ಗೋರಿ ಮಾದರಿ ನಿರ್ಮಾಣ ಮಾಡಿ ಹೂ ಚಾದರ ಹಾಕಿ ಪ್ರಾರ್ಥನೆ ಮಾಡಿದ್ದಾರೆ. ದೇಗುಲದ ಆವರಣದಲ್ಲಿನ ಆ ಚಾದರ ಚಡಾನದ ಫೋಟೋ ಸದ್ಯಕ್ಕೆ ವೈರಲ್ ಆಗಿದೆ. ಕೃತ್ಯವನ್ನು ಖಂಡಿಸ್ತಾ ಇದ್ದಾರೆ. ಓಪನ್ ಆಗಿ ಮಾತಾಡಿ ಸರ್, ಮಾತಾಡಿ. ರಘುನಂತರ ಅಲ್ಲ, ಜೋರ್ ಕಿರ್ಚಾಡ್ಬೇಕು. ನಮ್ಮ ಇದು ಅಕ್ಕಿದು. ಹಾ, ಕರೀರಿ, ಬರ್ಬೇಕು. ನೀವು ಯಾಕೆ ಬರಕಿಲ್ಲ? ಹಾ, ಮತ್ತೆ ಹಾ, ಅವರು ಹೊರಮೇಲೆಲ್ಲ ಹೊರಗಡೆ ಇದ್ದಾರೆ. ಅದಕ್ಕೆ ಅದು ನಾಳೆ ನೋಡ್ಬಿಟ್ಟು ನೋಡ್ಬೇಕು ಏನಂತ. ಅದೇನು बोलो भारत माता के ಬಂದವಳೆ ಈ ದಿನ बोलो भारत माता के बोलो भारत माता के बोलो भारत माता के ಬಂದವಳೆ ಇದು ಮಾಡ್ತಾರಲ್ಲ. ಈಗ ತಗೆಯನ್ನ ತೆರವುಗೊಳಿಸಕ್ಕೆ ಅದೇನಂತ ಕಮಿಟಿ ಮಾಡ್ಲೇಬೇಕು. ಏನ್ ನಿರ್ಧಾರ ಮಾಡ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಅವ್ರ ಮೇಲೆ ಇದು ಮಾಡ್ಸಿ ಅಂತ ನೀವ್ ಮಾಡ್ಬೇಕು ಸರ್. ಕಮಿಟಿ ಅವರು ಮಾತಾಡ್ತಾರೆ, ಅವ್ರು ಹೂ ಅಂತಾರೆ, ನೀವು ತೆಗಿಬೇಕು. ಅಪಕೃತ ಆಗಿರೋದ್ರಿಂದ ಇದು ಶಾಸ್ತ್ರೋಕ್ತವಾಗಿ ಶುದ್ಧನೂ ಆಗ್ಬೇಕಾಗ್ತದೆ. ಅಂದ್ರೆ ಅವ್ರು ಏನ್ ಮಾಡಿದಾರೆ ಅಂತ ನಮ್ಗೆ ಗೊತ್ತಿಲ್ವಲ್ಲ. ಅವರು ಮಾಂಸ ಭಕ್ಷಣೆ ಮಾಡಿರ್ಬೋದು. ಇದು ಸಿದ್ದೇಶ್ವರ ನಮ್ದು ಹಿಂದೆ ಪೂರ್ವಿಕ ಶಿವನ ದೇವಸ್ಥಾನ, ತಪಸ್ವಿಗಳಿದ್ದಂತ ಜಾಗ ಇದು. ಹಾಗಾಗಿ ಇದು ಶುದ್ಧೀಕರಣ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಲೋಹಿತ್ ನೀಡ್ತಾರೆ. ಲೋಹಿತ್, ಧರ್ಮಗಳ ಮಧ್ಯೆ ಏನಾದರೂ ಜಗಳ ತಂದಿಡಲಿಕ್ಕೆ ಈ ರೀತಿ ಉದ್ದೇಶಪೂರ್ವಕವಾಗಿಯೇ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಈ ಆಚರಣೆ ಮಾಡಿದ್ದಾರೆ ಹೆಂಗೆ? ಖಂಡಿತ ಪ್ರಭು, ಏನಂತಂದ್ರೆ ಇಷ್ಟು ದಿನಗಳ ಕಾಲ ಅಲ್ಲಿ ಯಾವುದೇ ರೀತಿಯ ಒಂದು ಗೊಂದಲದ ವಾತಾವರಣ ಇರಲಿಲ್ಲ. ಆದ್ರೆ ಇದೀಗ ನಿನ್ನೆ ನಡೆದಂತಹ ಘಟನೆ ಏನಿದೆ, ಇದು ಒಂದು ರೀತಿಯಲ್ಲಿ ಆ ಭಾಗದಲ್ಲಿ ಒಂದು ರೀತಿಯ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಮಾಡಿದೆ ಅಂತಾನೆ ಹೇಳ್ಬೋದು. ಇದು ನಡೆದಿರುವಂತದ್ದು ಕೊಡಗು ಜಿಲ್ಲೆ ಸಿದ್ದಾಪುರ ಸಮೀಪದ ಮಾಲ್ದಾರ ಅಂತ ಇರುವಂತಹ ಒಂದು ಸಿದ್ದೇಶ್ವರ ದೇವಾಲಯದಲ್ಲಿ. ಇದಿರುವಂತದ್ದು ಏನು ಬೆಟ್ಟದ ತುದಿಯಲ್ಲಿರುವಂತಹ ದೇವಾಲಯ. ಇಲ್ಲಿಗೆ ಹೋಗುವಂತದ್ದು ಅಂದ್ರೆ ಏನು ಅಲ್ಲಿನ ದೇವಾಲಯ ಇದ್ರೂ ಕೂಡ ಅಲ್ಲಿನ ದೇವಾಲಯದ ಒಂದು ಆಡಳಿತ ಮಂಡಳಿ ಆಗಿರ್ಬೋದು, ಅಲ್ಲಿನ ಭಕ್ತರಿಗೆ ಏನು ವರ್ಷಕ್ಕೆ ಒಂದು ಬಾರಿ ಮಾತ್ರ ಅಲ್ಲಿ ಹೋಗ್ಲಿಕ್ಕೆ ಅವಕಾಶ ಇರುವಂತದ್ದು. ಜೊತೆಗೆ ಅಲ್ಲಿ ಹೋಗ್ಬೇಕಾದ್ರೂ ಕೂಡ ಅರಣ್ಯ ಇಲಾಖೆ ಪರ್ಮಿಷನ್ ತಗೊಂಡೆ ಅಲ್ಲಿ ಹೋಗುವಂತ ಸ್ಥಿತಿ ನಿರ್ಮಾಣವಾಗಿದೆ. ಇದರ ನಡುವೆ ಇಲ್ಲಿ ಬಂದಂತ ಕೆಲವರು ದೇವಸ್ಥಾನದ ಪಕ್ಕದಲ್ಲಿ ಕೆಲವೊಂದು ಕಲ್ಲುಗಳಿಗೆ ಒಂದು ರೀತಿಯಲ್ಲಿ ಒಂದು ಆಚರಣೆ ಮಾಡಿರುವಂತದ್ದು, ಚಾದರ್ ಚಡಾನ ಅನ್ನೋ ರೀತಿಯ ಒಂದು ಕಾರ್ಯಕ್ರಮವನ್ನ ಮಾಡಿರುವಂತದ್ದು. ಇದು ಒಂದು ರೀತಿಯಲ್ಲಿ ಸಾಕಷ್ಟು ಗೊಂದಲಕ್ಕೆ ಕೂಡ ಕಾರಣವಾಗಿರುವಂತದ್ದು. ಯಾಕಾಗಿ ಈ ಸಮಯದಲ್ಲಿ ಈ ಜಾಗದಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನ ಮಾಡಿದ್ರು? ಏನು ಎರಡು ಸಮುದಾಯಗಳ ನಡುವೆ ಎಲ್ಲ ಒಂದ್ ಕಡೆ ಏನು ಕೋಮು ಸೌಹಾರ್ದತೆಯನ್ನ ಏನು ಅಶಾಂತಿಯನ್ನ ಮೂಡಿಸುವ ನಿಟ್ಟಿನಲ್ಲಿ ಈ ರೀತಿಯ ಘಟನೆಗಳನ್ನ ಮಾಡಿದ್ರ ಅನ್ನೋ ಒಂದು ಕೂಡ ಇದೀಗ ಸಾಕಷ್ಟು ಚರ್ಚೆ ಕೂಡ ಗ್ರಾಸವಾಗಿರ್ತಕ್ಕಂಥದ್ದು. ನೆನ್ನೆ ದಿನ ಕೂಡ ಏನು ಅಲ್ಲಿ ಸ್ಥಳೀಯರು ಜೊತೆಗೆ ಅರಣ್ಯ ಇಲಾಖೆ ನಡುವೆ ಕೂಡ ಒಂದಷ್ಟು ರೀತಿಯಲ್ಲಿ ಮಾತಿನ ಚಕಮಕಿ ಕೂಡ ನಡೆದಿರುವಂತದ್ದು. ನಮಗೆ ಬಿಡದಂತ ದೇವಸ್ಥಾನಕ್ಕೆ ಇವರು ಹೇಗೆ ಬಂದ್ರಿಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಮಾಡಿದ್ರು ಅನ್ನೋ ಒಂದು ತರಾಟೆಯನ್ನು ತೆಗೆದುಕೊಂಡ ಘಟನೆ ಕೂಡ ನಡೆದಿರುವಂತದ್ದು. ಇಂದು ಕೂಡ ಸಿದ್ದಾಪುರದಲ್ಲಿ ಏನು ಈ ಒಂದು ಪ್ರಕರಣವನ್ನ ಖಂಡಿಸಿ ಹಿಂದೂ ಪರ ಸಂಘಟನೆಗಳು ಒಂದು ರೀತಿಯಲ್ಲಿ ಪ್ರತಿಭಟನೆ ಮಾಡಲು ಕೂಡ ಮುಂದಾಗಿರುವಂತದ್ದು. ಸದ್ಯ ಈ ಒಂದು ಘಟನೆ ಏನಿದೆ ವೈಲ್ಡ್ ಲೈಫ್ ಏರಿಯಾದಲ್ಲಿ ಬರೋದ್ರಿಂದ ಆ ಒಂದು ಅರಣ್ಯ ಇಲಾಖೆ ಯಾವ ರೀತಿ ಕ್ರಮಕ್ಕೆ ಮುಂದಾಗ್ತಾರೆ ಅನ್ನೋ ಕೂಡ ನೋಡ್ಬೇಕಾಗಿದೆ. ಸದ್ಯ ಸಿದ್ದಾಪುರದಲ್ಲಿ ಇದೀಗ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಎರಡು ಏನು ಗುಂಪುಗಳ ನಡುವೆ ಯಾವುದೇ ರೀತಿಯ ಒಂದು ಅಹಿತಕರ ಘಟನೆ ನಡೆದಂತೆ ಎಲ್ಲ ರೀತಿಯ ಕ್ರಮವನ್ನು ಕೈಗೊಂಡಿದ್ದಾರೆ. ಸದ್ಯ ಈ ಒಂದು ಘಟನೆ ನಿಜಕ್ಕೂ ಒಂದು ರೀತಿಯಲ್ಲಿ ಯಾಕಾಗಿ ಮಾಡಿದೆ ಅನ್ನೋದು ಕೂಡ ಯಕ್ಷ ಪ್ರಶ್ನೆಯಾಗಿ ಕಾಡ್ತಿರ್ತಕ್ಕಂಥದ್ದು. ಇದೇ ಮೊದಲ ಬಾರಿಗೆ, ಅಂದ್ರೆ ಹಿಂದೆ ಕೂಡ ಯಾವುದೇ ರೀತಿಯ ಈ ತರ ಏನು ಚಾದರ್ ಚಡಾನ ಕೂಡ ಇರ್ಲಿಲ್ಲ. ಆದ್ರೆ ಈಗ ಮಾಡಿರುವಂತ ಸಾಕಷ್ಟು ಚರ್ಚೆ ಕೂಡ ಗ್ರಾಸವಾಗಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಲೋಹಿತ್ ಮಾಹಿತಿಗಾಗಿ. ಶಿವನ ದೇವಸ್ಥಾನ, ತಪಸ್ವಿಗಳಿದ್ದಂತ ಜಾಗ ಇದು. ಹಾಗಾಗಿ ಇದು ಶುದ್ಧೀಕರಣ.